ವಿದ್ಯಾರ್ಥಿಗಳೇ, ಮುಂದಿನ ಲೆಕ್ಕವನ್ನು ನೋಡೋಣ. ಬೆಳಕು ಗಾಳಿಯಿಂದ 1.5 ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರುವ ಗಾಜನ್ನು ಪ್ರವೇಶಿಸುತ್ತದೆ. ಗಾಜಿನ ಬೆಳಕಿನ ವೇಗವೆಷ್ಟು? ನಿರ್ವಾತದಲ್ಲಿ ಬೆಳಕಿನ ವೇಗವು 3×10⁸ ಮೀಟರ್ ಪ್ರತಿ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವಿಲ್ಲೇನ್ ಕಂಡುಹಿಡಿಬೇಕು ಅಂದ್ರೆ ಗಾಜಿನಲ್ಲಿಯ ಬೆಳಕಿನ ವೇಗವನ್ನ ಕಂಡುಹಿಡಿಬೇಕು. ಅವ್ರೇನ್ ಕೊಟ್ಟಿದ್ದಾರೆ? ವಕ್ರೀಭವನ ಸೂಚ್ಯಂಕವನ್ನ ಕೊಟ್ಟಿದ್ದಾರೆ. ಮೊದಲಿಗೆ ದತ್ತಾಂಶಗಳನ್ನ ಬರೆದುಕೊಳ್ತೀನಿ. ವಕ್ರೀಭವನ ಸೂಚ್ಯಂಕ, ಗಾಜಿನ ವಕ್ರೀಭವನ ಸೂಚ್ಯಂಕ ಏನಿದೆ 1.5 ಇದೆ. ನಿರ್ವಾತದಲ್ಲಿಯ ಬೆಳಕಿನ ವೇಗ C = 3×10⁸ ಮೀಟರ್ ಪ್ರತಿ ಸೆಕೆಂಡ್ ಇದೆ. ಏನನ್ನ ಕಂಡುಹಿಡಿಬೇಕು? ಗಾಜಿನಲ್ಲಿ ಬೆಳಕಿನ ವೇಗವನ್ನ ಕಂಡುಹಿಡಿಬೇಕು. ಗಾಜಿನಲ್ಲಿ ಬೆಳಕಿನ ವೇಗ ಗೊತ್ತಿಲ್ಲ ನಮ್ಗೆ. ಸೂತ್ರ ಏನ್ ಹೇಳತ್ತೆ? ಮಾಧ್ಯಮದಲ್ಲಿಯ ವಕ್ರೀಭವನ ಸೂಚ್ಯಂಕ = ಮಾಧ್ಯಮದಲ್ಲಿ ವಕ್ರೀಭವನ ಸೂಚ್ಯಂಕ = ಗಾಳಿಯಲ್ಲಿಯ ಬೆಳಕಿನ ವೇಗ ಡಿವೈಡೆಡ್ ಬೈ ಮಾಧ್ಯಮದಲ್ಲಿಯ ಬೆಳಕಿನ ವೇಗ. ಅಂದ್ರೆ ವಕ್ರೀಭವನ ಸೂಚ್ಯಂಕ ಏನ್ ತೋರಿಸ್ಕೊಡುತ್ತೆ ನಮಗೆ ಅಂದ್ರೆ ಗಾಳಿಯಲ್ಲಿಯ ಬೆಳಕಿನ ವೇಗ ಹಾಗೂ ಅದೇ ಮಾಧ್ಯಮದಲ್ಲಿ ಬೆಳಕಿನ ವೇಗದ ನಿಷ್ಪತ್ತಿಯನ್ನ ತೋರಿಸ್ಕೊಡುತ್ತೆ. ಅಂದ್ರೆ ಅನುಪಾತವನ್ನ ತೋರಿಸ್ಕೊಡುತ್ತೆ. ಅಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ಹಾಗೂ ಆ ಮಾಧ್ಯಮದಲ್ಲಿಯ ಬೆಳಕಿನ ವೇಗ, ಇವುಗಳ ಅನುಪಾತವೇ ಆ ಮಾಧ್ಯಮದ ವಕ್ರೀಭವನ ಸೂಚ್ಯಂಕವಾಗಿರುತ್ತೆ. ಅದನ್ನ ನಾವು ಈ ತರ ಬರೀಬಹುದು, C/φ. ಸೊ ಬೆಲೆ ತುಂಬಿಕೊಳ್ತೀನಿ ನಾನು. ಗಾಜಿನಲ್ಲಿ ವಕ್ರೀಭವನ ಸೂಚ್ಯಂಕ 1.5 ಇದೆ. C ದ ಬೆಲೆ 3×10⁸ ಮೀಟರ್ ಪರ್ ಸೆಕೆಂಡ್ ಇದೆ. ಡಿವೈಡೆಡ್ ಬೈ V, ಗಾಜಿನಲ್ಲಿಯ ಬೆಳಕಿನ ವೇಗ ಗೊತ್ತಿಲ್ಲ. ಸೊ ನಾನು V ಅನ್ನ ಈ ಕಡೆ ಬರೀತೀನಿ. 3×10⁸ ಮೀಟರ್ ಪ್ರತಿ ಸೆಕೆಂಡು ಡಿವೈಡೆಡ್ ಬೈ ಇದು 1.5 ಅನ್ನ ಈ ಕಡೆ ತಗೊಂಡ್ಬರ್ತೀನಿ. ಇದು ಇಲ್ಲಿ ಬಂದ್ರೆ ಭಾಗಿಸತ್ತೆ. ಈಗ ಭಾಗಿಸ್ತೀನಿ. 1 2 then V = ಏನಾಯ್ತು? 2×10⁸ ಮೀಟರ್ ಪ್ರತಿ ಸೆಕೆಂಡ್. ಅಂದ್ರೆ ಗಾಜಿನಲ್ಲಿ ಬೆಳಕಿನ ವೇಗ ಎಷ್ಟಿದೆ ಅಂದ್ರೆ 2×10⁸ ಮೀಟರ್ ಪ್ರತಿ ಸೆಕೆಂಡಿನಷ್ಟಿದೆ. ಗಾಜಿನಲ್ಲಿ ಬೆಳಕಿನ ವೇಗ 2×10⁸ ಮೀಟರ್ ಪ್ರತಿ ಸೆಕೆಂಡ್ ನಷ್ಟಿದೆ. ಓಕೆ ವಿದ್ಯಾರ್ಥಿಗಳೇ, ಇನ್ನೊಂದ್ಸಾರಿ ನಾನು ಇದನ್ನ ವಿವರಿಸ್ತೀನಿ ನಿಮ್ಗೆ. ಅವ್ರೇನ್ ಕೊಟ್ಟಿದ್ರು ಅಂದ್ರೆ ಗಾಜಿನ ವಕ್ರೀಭವನ ಸೂಚ್ಯಂಕವನ್ನ ಕೊಟ್ಟಿದ್ದಾರೆ. ಆಮೇಲೆ ನಿರ್ವಾತದಲ್ಲಿ ಬೆಳಕಿನ ವೇಗವನ್ನ ಕೊಟ್ಟಿದ್ದಾರೆ. ಗಾಜಿನಲ್ಲಿ ವೇಗವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಫಸ್ಟ್ ದತ್ತಾಂಶಗಳನ್ನು ಬರ್ಕೊಂಡೆ. ಇದು ಗಾಜಿನಲ್ಲಿರುವ ವಕ್ರೀಭವನ ಸೂಚ್ಯಂಕ, ಇದು ನಿರ್ವಾತದಲ್ಲಿ ಬೆಳಕಿನ ವೇಗ, ಗಾಜಿನಲ್ಲಿ ಬೆಳಕಿನ ವೇಗ ಗೊತ್ತಿಲ್ಲ. ಸೂತ್ರ ಏನಿದೆ? ಮಾಧ್ಯಮದಲ್ಲಿ ವಕ್ರೀಭವನ ಸೂಚ್ಯಂಕ = ಗಾಳಿಯಲ್ಲಿಯ ಬೆಳಕಿನ ವೇಗ ಡಿವೈಡೆಡ್ ಬೈ ಈ ಮಾಧ್ಯಮದಲ್ಲಿಯ ಬೆಳಕಿನ ವೇಗ, ಇವುಗಳ ನಿಷ್ಪತ್ತಿಯೇ ಆ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ. ಉದಾಹರಣೆಗೆ ಇಲ್ಲಿ ಯಾವ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ನಿಮಗೆ ಬೇಕಾಗಿದೆಯೋ ಅದೇ ಮಾಧ್ಯಮದಲ್ಲಿ ಬೆಳಕಿನ ವೇಗದಿಂದ ಗಾಳಿಯಲ್ಲಿಯ ಬೆಳಕಿನ ವೇಗಕ್ಕೆ ಭಾಗಿಸಿದರೆ ನಮ್ಗೆ ವಕ್ರೀಭವನ ಸೂಚ್ಯಂಕ ದೊರೆಯುತ್ತೆ. ಈಗ ನಾನಿಲ್ಲಿ ಮಾಧ್ಯಮ ಯಾವ್ದಾಗಿದೆ? ಗಾಜಾಗಿದೆ. ಇಲ್ಲಿ ಗಾಳಿಯಲ್ಲಿ ಬೆಳಕಿನ ವೇಗ, ಇನ್ನು ಗಾಜಿನಲ್ಲಿ ಬೆಳಕಿನ ವೇಗ ನನಗೆ ಗೊತ್ತಿಲ್ಲ. ನಾನು ಈ ತರ ಸೂತ್ರದಲ್ಲಿ ಬರೆದೆ ಬೆಲೆಯನ್ನ ತುಂಬಿಕೊಳ್ತೀನಿ. ವಕ್ರೀಭವನ ಸೂಚ್ಯಂಕ 1.5, ನಿರ್ವಾತದಲ್ಲಿ ಬೆಳಕಿನ ವೇಗ 3×10⁸ ಮೀಟರ್ ಪ್ರತಿ ಸೆಕೆಂಡ್ ಡಿವೈಡೆಡ್ ಬೈ V ಅನ್ನ ಈ ಕಡೆ ತೆಗೆದುಕೊಂಡು ಬಂದೆ. ಈ ಕಡೆ 3×10⁸ ಮೀಟರ್ ಪ್ರತಿ ಸೆಕೆಂಡ್ ಡಿವೈಡೆಡ್ ಬೈ 1.5 ಉಳಿತದೆ. 1.5 ದಿಂದ 3 ಭಾಗಿಸಿದಾಗ ನನಗೆ 2 ಉತ್ತರ ಬರುತ್ತೆ. 2×10⁸ ಮೀಟರ್ ಪ್ರತಿ ಸೆಕೆಂಡ್. ಇದು ಗಾಜಿನಲ್ಲಿಯ ಬೆಳಕಿನ ವೇಗವನ್ನ ತೋರಿಸಿಕೊಡುತ್ತೆ. ಗಾಜಿನಲ್ಲಿ ಬೆಳಕಿನ ವೇಗ = 2×10⁸ ಮೀಟರ್ ಪರ್ ಸೆಕೆಂಡ್ ಇದೆ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಲೆಕ್ಕವನ್ನ ನೋಡೋಣ.